ಕಾಫಿ ತೋಟದಲ್ಲಿ ಓರ್ವ ಮಹಿಳೆಯ ಮೇಲೆ ಚಿರತೆಯೊಂದು ದಾಳಿ ನಡೆಸಿರುವಂತಹ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರೆಯಲ್ಲಿ ಘಟನೆ ನಡೆದಿರುವಂಥದ್ದು. ಕಾಫಿ ಬೆಳೆಗಾರರಾದಂತಹ ಮೂಡಗದ್ದೆ ಜಯ ಎಂಬುವರ ಪತ್ನಿ ಲೀಲಾ ಚಿರತೆ ದಾಳಿಗೆ ತುತ್ತಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾಫಿ ತೋಟದಲ್ಲಿ ಕೂಲಿ ಕಾರ್ಮಿಕರು ಮಾಡ್ತಾ ಇರುವಂತಹ ಕೆಲಸ ನೋಡಲು ಅಂತ ಹೇಳಿ ತೆರಳಿದ್ದ ಸಂದರ್ಭದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಅಲ್ಲೇ ಇದ್ದ ಕಾರ್ಮಿಕರು ಲೀಲಾ ಅವರನ್ನ ಹೆಚ್ಚಿನ ಅನಾಹುತ ಆಗದಂತೆ ಚಿರತೆಯಿಂದ ರಕ್ಷಣೆ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವಂತಹ ಲೀಲಾ ಅವರನ್ನ ಗೋಣಿಕೊಪ್ಪ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಘಟನೆ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಚಿರತೆಯ ಚಲನವಲನದ ಬಗ್ಗೆ ಗಮನವನ್ನ ವಹಿಸಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಕ್ಯಾಮೆರಾ ಅಳವಡಿಕೆ ಹಾಗೂ ಚಿರತೆಯ ಸೆರೆಗೆ ಬೋನ್ ಇರಿಸಿದ್ದು, ಮತ್ತೊಂದೆಡೆ ಸಾಕಾನೆ ಬಳಸಿ ಅರಣ್ಯ ಇಲಾಖೆಯವರು ಕಾರ್ಯಾಚರಣೆ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ಕೆಟ್ಟಲ್ಲ ಬಿದ್ದಿದಲ್ಲ ಇದ್ರೊಳಗಡೆ ಯಾರು ಮಲಗಿದ ನಮ್ಮಲ್ಲಿ ಅದೇ ಬಂದದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.